Hi, hello students. Welcome back to our YouTube channel Student Adda. ಇಂದಿನ ವಿಡಿಯೋದಲ್ಲಿ SSLC ಪರೀಕ್ಷೆಯ ಕನ್ನಡ ವಿಷಯದ 3ನೇ ಪಾಠವಾಗಿರತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಈ ಪಾಠದ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಎದೆಗೆ ಬಿದ್ದ ಅಕ್ಷರ ಈ ಪಾಠವನ್ನು ಬರೆದವರು ಈ ಗದ್ಯ ಪಾಠವನ್ನು ಬರೆದವರು ದೇವನೂರ ಮಹಾದೇವಪ್ಪನವರು. ಅದು ಮೋಸ್ಟ್ ಇಂಪಾರ್ಟೆಂಟ್, ಕವಿ ಪರಿಚಯ ನಮಗೆ ಬೇಕಾಗುತ್ತೆ. ಅದೇ ರೀತಿಯಾಗಿ ಮೊದಲನೇ ಪ್ರಶ್ನೆ ನೋಡ್ರಿ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವವು? ಸರಿಯಾದ ಉತ್ತರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ. ಸರಿಯಾದ ಉತ್ತರ. ಮನೆ ಮಂಚಮ್ಮ ಯಾರು? ಕವಿ ಸಿದ್ಧಲಿಂಗಯ್ಯ ಅವರು ದೇವನೂರು ಮಹಾದೇವ್ ಅವರಿಗೆ ಹೇಳಿದ ಕಥೆಯಲ್ಲಿನ ಗ್ರಾಮ ದೇವತೆ ಮನೆ ಮಂಚಮ್ಮ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ನೋಡ್ರಿ, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. 4ನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹಳಕಟ್ಟಿಯವರು. ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ವಚನಕಾರರ ಪ್ರಜ್ಞೆಯೇ ಅವರಿಗೆ ದೇವರು. ಮುಂದಿನ ಪ್ರಶ್ನೆ, ಅಶೋಕ ಪೈ ಅವರ ವೃತ್ತಿ ಯಾವುದು? ಅಶೋಕ ಪೈ ಅವರ ವೃತ್ತಿ ಮನೋವೈದ್ಯರು. ಅವರು ಮನೋವೈದ್ಯರಾಗಿದ್ದರು. ಕೊನೆಯ ಪ್ರಶ್ನೆ ನೋಡ್ರಿ, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಸರಿಯಾದ ಉತ್ತರ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವರ ಅವರ ದೇವರು ಆಗುತ್ತದೆ. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅಂತ ಹೇಳ್ತಾ, ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.